ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 26ನೇ ಕಂತಿನ ಲೈವ್ ಅಪ್ಡೇಟ್ ಜೊತೆಯಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರಬೇಕು ಅಂದ್ರೆ ನಿಮಗೆ ಈ ಗೃಹಲಕ್ಷ್ಮಿ KYC ಯನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ. ಅದು ಗೃಹಲಕ್ಷ್ಮಿ KYC ನ ಯಾವ KYC ಕಡ್ಡಾಯವಾಗಿ ಮಾಡಬೇಕು ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲನೇದಾಗಿ ಈ ಕ್ಷಣಕ್ಕೇನು ನಿಮಗೆ ಜಮಾ ಆಗ್ತಾ ಇದೆ ಗೃಹಲಕ್ಷ್ಮಿ 26ನೇ ಕಂತು. ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ. ಈ ಮಂಡ್ಯ ಜಿಲ್ಲೆ, ಕೊಡಗು ಜಿಲ್ಲೆಗಳಿಗೆ ಏನ್ ಪೆಂಡಿಂಗ್ ಇತ್ತು, ಧಾರವಾಡ, ಮಂಡ್ಯ, ಕೊಡಗು ಜಿಲ್ಲೆಗಳಿಗೆ ಪೆಂಡಿಂಗ್ ಇತ್ತು. ಬಟ್ ಆದ್ರೆ ಬೆಳಗಾವಿ ಜಿಲ್ಲೆ ಇನ್ನೂ ಕೂಡ ಜಮಾ ಶುರುವಾಗಿಲ್ಲ. ಸ್ವಲ್ಪ ಯಾವಾಗ್ಲೂ ಬೆಳಗಾವಿ ಜಿಲ್ಲೆ ಕೊನೆಯಲ್ಲೇ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಕಾರಣ ನಿಮಗೆ ಗೊತ್ತೇ ಇದೆ, ಏನೂ ಕಾರಣ ಇಲ್ಲ. DBT ಮುಖಾಂತರ ಎಲ್ಲಾ ಜಿಲ್ಲೆಗಳಿಗೂ ಹಂತ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ. ಬಟ್ ಕಾದ್ ನೋಡೋಣ, ಇವತ್ತು ಕೂಡ ಜಮಾ ಆಗುವಂತ ಸಾಧ್ಯತೆ ಇರುತ್ತೆ. ಇವತ್ತು ನಾಳೆ ಹಂಗೆ ಯಾವ್ಯಾವ ಜಿಲ್ಲೆಗೆ ಇನ್ನೂ ಕೂಡ ಜಮಾ ಆಗಿಲ್ಲ, ಅದು ಜಮಾ ಆಗುತ್ತೆ. ಇದುವರೆಗೂ ಸಹ ಸುಮಾರು 65ರಿಂದ 70% ಜನರಿಗೆ 26ನೇ ಕಂತು ಜಮಾ ಆಗಿದೆ. ಇನ್ನು ಕೇವಲ 3-4 ದಿನಗಳಲ್ಲಿ ಬಾಕಿ ಇರುವಂತಹ ಆಲ್ಮೋಸ್ಟ್ ಎಲ್ರಿಗೂ ಹಣ ಜಮಾ ಆಗುತ್ತೆ. ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆನಾ? ಬಟ್ ಆದ್ರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಪಡ್ಕೋಬೇಕು ಅಂದ್ರೆ ಗೃಹಲಕ್ಷ್ಮಿ KYC ಮಾಡಿಸೋದು ಕಡ್ಡಾಯನಾ? ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂದ್ರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ KYC ಅಂತಾನೆ ಯಾವುದೂ ಇಲ್ಲ. ಓಕೆನಾ? ನಿಮ್ಗೆ ಫಸ್ಟ್ ಕ್ಲಾರಿಟಿ ಕೊಡಬೇಕು ಅಂದ್ರೆ ಗೃಹಲಕ್ಷ್ಮಿ KYC ಅನ್ನೋ ಕಾನ್ಸೆಪ್ಟೇ ಅದು ಫೇಕು, ಅದು ಸುಳ್ಳು, ಅದು ಯಾವುದೂ ಇಲ್ಲ. KYC ಇರೋದು ಅದಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಲಿಂಕ್ ಆಗೋದಕ್ಕೆ ನಾವು KYC ಅಂತ ಕರಿತೇವೆ. ಇದು ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಹಣ ಬರ್ತಾ ಇದೆ ಕರೆಕ್ಟ್ ಆಗಿ ಅಂದ್ರೆ ಎಲ್ರದ್ದು ಆಗಿರುತ್ತೆ. ಇನ್ ಕೇಸ್ ಏನಾದ್ರೂ ಆಗಿಲ್ಲ ಅಂದ್ರೆ ಅದನ್ನ ಹೇಗ್ ಚೆಕ್ ಮಾಡೋದು, ಅದನ್ನ ಹೇಗ್ ಮಾಡಿಸೋದು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದೆ, ನಮ್ಮ ಚಾನಲ್ ನಲ್ಲಿ ಇದೆ, ನೀವು ಚೆಕ್ಔಟ್ ಮಾಡಿ. ಆ ರೇಷನ್ ಕಾರ್ಡ್ KYC ಅನ್ನು ಹೊರತುಪಡಿಸಿ ಗೃಹಲಕ್ಷ್ಮಿ KYC ಅಂತ ಏನು ಹೊಸದಾಗಿ ಸುಳ್ಳು ಸುದ್ದಿಯನ್ನ ಹರಿಬಿಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕಿವಿ ಕೊಡೋದಕ್ಕೆ ಹೋಗಬೇಡಿ. ನಿಮಗೇನಾದ್ರೂ 25 ಮತ್ತೆ 26ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ವೆಯ್ಟ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ದು ನಾವು ಚೆಕ್ ಮಾಡಬೇಕು, ನಮ್ಗೆ ಬರುತ್ತಾ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡಬೇಕು ಅಂದ್ರೆ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ. ಯಾವುದೇ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಅಲ್ಲಿ ಯಾವುದೇ ನಾಗರಿಕ ಸೇವಾ ಕೇಂದ್ರದಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಟು ಅರ್ಜಿ ಸ್ಟೇಟಸ್ ಚೆಕ್ ಮಾಡಿಸಿ. ಪುಷ್ ಟು DBT ಇತ್ತು ಅಂದ್ರೆ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಕೆಲವೇ ದಿನಗಳಲ್ಲಿ 25, 26 ಎರಡೂ ಕಂತುಗಳು ಒಟ್ಟಿಗೆ ಜಮಾ ಆಗುತ್ತೆ. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.